ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್, ಮೊದಲನೇದಾಗಿ ದೇಶದಲ್ಲಿ ಇವತ್ತು ಒಂದು ರೀತಿಯ ಅರಾಜಕತೆ ಕಾಣ್ತಾ ಇದೆ. ಇದ ಎಲ್ಲದಕ್ಕೂ ಸಹ ನೇರ ಕಾರಣ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಬಹುಶಃ ಇವರು 15ನೇ ಪ್ರೈಮ್ ಮಿನಿಸ್ಟರ್ ಅಂತ ಕಾಣ್ತಾರೆ. ನೆಹರೂರವರಿರ್ಬೋದು, ಗುಲ್ಜಾರ್ಲಾಲ್ ನಂದಾ ಇರ್ಬೋದು, ಶಾಸ್ತ್ರಿ ಅವರಿರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಮುರಾರ್ಜಿ ಅವರು, ಚರಣ್ ಸಿಂಗ್, ರಾಜೀವ್ ಗಾಂಧಿ, ನರಸಿಂಹರಾವ್, ದೇವೇಗೌಡರು ಮತ್ತು ಇವರು ಐಕೆ ಗುಜರಾಲ್, ವಾಜಪೇಯಿ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ರವರು, ಇವರೆಲ್ಲರೂ ಸಹ ವಿ ಪಿ ಸಿಂಗ್ ರವರು ಸೇರಿದಂತೆ, ಚಂದ್ರಶೇಖರ್ ಅವರು ಸೇರಿದಂತೆ ಪ್ರಧಾನಿಗಳಾದ ಮೇಲೆ ಸ್ಟೇಟ್ಸ್ಮನ್ಶಿಪ್ ಅನ್ನು ತೋರಿದ್ದಾರೆ. ಆದರೆ ಸನ್ಮಾನ್ಯ ಮೋದಿಯವರು ಈವನ್ ಆಫ್ಟರ್ ಬಿಕಮಿಂಗ್ ಪ್ರೈಮ್ ಮಿನಿಸ್ಟರ್ ಅವರು ಆ ಒಂದು ಸ್ಟೇಟ್ಸ್ಮನ್ಶಿಪ್ಪನ್ನು ತೋರೋದರ ಬದಲು ಅತ್ಯಂತ ಸುಳ್ಳು ಪ್ರೈಮ್ ಮಿನಿಸ್ಟರ್, ಸುಳ್ಳುಗಾರ ಪ್ರೈಮ್ ಮಿನಿಸ್ಟರ್ ಯಾರಾದರೂ ಈ ದೇಶದಲ್ಲಿದ್ದರೆ, ಪೆಟ್ಟಿ ಪಾಲಿಟಿಷಿಯನ್ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪ್ರಧಾನಿ ಈ ದೇಶದಲ್ಲಿ ಯಾರಾದರೂ ಇದ್ದರೆ, ಕುತಂತ್ರ ರಾಜಕಾರಣಿ ಯಾರಾದರೂ ಇದ್ರೆ, ಒಬ್ಬ ಮಾಜಿ ಲೋಕಸಭಾ ಸದಸ್ಯನಾಗಿ ಬದ್ಧತೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೆ, ಅತ್ಯಂತ ಸುಳ್ಳುಗಾರ ಕುತಂತ್ರ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಗುಜರಾತಿನ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈ ದೇಶ ಕಂಡಂಥ ಅಪ್ರತಿಮ ಸ್ವತಂತ್ರ ಹೋರಾಟಗಾರರು ಮೊದಲನೇ ಉಪ ಪ್ರಧಾನಿಗಳು ವಲ್ಲಭಾಯ್ ಪಟೇಲ್. ಅವರ ಹೆಸರನ್ನು ಬಳಸ್ಕೊಳ್ಳಿಕ್ಕೋಸ್ಕರ ರಾಜಕೀಯವಾಗಿ 3,500 ಕೋಟಿ ವೆಚ್ಚದಲ್ಲಿ ಅವರ ಪ್ರತಿಮೆ ನಿರ್ಮಾಣ ಮಾಡೋದ್ರ ಮೂಲಕ ಮತ ಗಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಸಾರಿ ಅಧಿಕಾರ ಗಳಿಸಿದ ಮೇಲೆ ಈ ದೇಶ ಕಂಡಂಥ ಅಪ್ರತಿಮ ರಾಷ್ಟ್ರಪ್ರೇಮಿ ರಾಷ್ಟ್ರ ನಾಯಕ ಅವರಿಗೆ ಅಗೌರವ ತೋರ್ತಕ್ಕಂಥ ಕೆಲಸ ಇವತ್ತು ದೇಶದಲ್ಲಿ ನಡೆದಿದೆ. ಅವರಿಗಷ್ಟೇ ಅಲ್ಲ ಅಗೌರವ, ಇಡೀ ದೇಶದಲ್ಲಿ ಏನು ಸ್ವಾತಂತ್ರ್ಯ ಹೋರಾಟದ ಚಳುವಳಿಯ ಮುಂಚೂಣಿ ನಾಯಕರಿದ್ದಾರಲ್ಲ ಅವರೆಲ್ಲರಿಗೂ ಅಗೌರವ. ಅಹಮದಾಬಾದಲ್ಲಿ 1960ರಲ್ಲಿ ಪ್ರಾರಂಭ ಆದಂಥ ಕ್ರಿಕೆಟ್ ಸ್ಟೇಡಿಯಂ ಮುನ್ಸಿಪಾಲಿಟಿನವರು 1960ರಲ್ಲಿ ಪ್ರಾರಂಭ ಮಾಡಿದರು. 1982ರಲ್ಲಿ ವಲ್ಲಭಾಯ್ ಪಟೇಲ್ರವರ ಹೆಸರನ್ನು ಆ ಸ್ಟೇಡಿಯಂಗೆ ಇಟ್ಟಿರ್ತಕ್ಕಂಥದ್ದು. ಅವತ್ತು 60,000 ಅದರ ಕೆಪಾಸಿಟಿ. ಆದರೆ ಇವತ್ತು 1,20,000 ಕೆಪಾಸಿಟಿ ಜಾಸ್ತಿ ಮಾಡಿ ಅದಕ್ಕೆ ಸುಮಾರು 800 ಕೋಟಿ ಕೋವಿಡ್-19 ಇರುವಂಥ ಸಂದರ್ಭದಲ್ಲಿ ವೆಚ್ಚ ಮಾಡಿ ವಲ್ಲಭಾಯ್ ಪಟೇಲ್ರವರ ಹೆಸರನ್ನು ಬದಲಾವಣೆ ಮಾಡಿ ನರೇಂದ್ರ ಮೋದಿಯವರ ಹೆಸರನ್ನು ಸ್ಟೇಡಿಯಂಗೆ ಇಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಆಘಾತಕಾರಿಯಾಗಿರುವಂಥ ಸುದ್ದಿ ನನಗಂತೂ ಜೀವನದಲ್ಲಿ ಯಾವುದೂ ಇಲ್ಲ. ಇಟ್ ಈಸ್ ನಥಿಂಗ್ ಬಟ್ ಎ ಇನ್ಸಲ್ಟ್. ದೇಶದ ಮೊದಲನೇ ಉಪ ಪ್ರಧಾನಿಯಾದಂಥವರಿಗೆ, ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕನಿಗೆ ಯಾರ ಹೆಸರನ್ನು ಬಳಸಿಕೊಂಡು ಅವರು ಪ್ರಧಾನಿ ಆಗಬೇಕಾಗಿತ್ತು, ನೆಹರು ಆದರು ಅಂಥೇಳಿ ಏನೆಲ್ಲ ರಾಜಕೀಯವಾಗಿ ಮಾತನಾಡಿದಂಥ ಜನ
ಇವತ್ತು ಇಡೀ ದೇಶದ ಜನ ತಲೆ ತಗ್ಸುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಮಿಸ್ಟರ್ ನರೇಂದ್ರ ಮೋದಿ ಆ್ಯಂಡ್ ಈಸ್ ಟೀಮ್. ಅಷ್ಟೇ ಅಲ್ಲ, ಯಾವ ಸ್ಟೇಡಿಯಮ್ಮಲ್ಲಿ ಐ ಥಿಂಕ್ ಗಾವಸ್ಕರ್ 10,000 ರನ್ಸನ್ನು ಕಂಪ್ಲೀಟ್ ಮಾಡಿದಂಥದ್ದು ಆ ಸ್ಟೇಡಿಯಮ್ಮಲ್ಲಿ. ಒಂದು ಸೈಡಿಗೆ ಗಾವಸ್ಕರ್ ಗ್ಯಾಲರಿ ಅಂತ ಇಟ್ಟಿದ್ರು. ಈಗ ಏನು ಮಾಡಿದ್ದಾರೆ, 2 ಗ್ಯಾಲರಿಗಳನ್ನು, ಒಂದು ಕಡೆ ಅಂಬಾನಿದಂತೆ, ಒಂದು ಕಡೆ ಅದಾನಿದಂತೆ. ಅಂದರೆ ಅವ್ರು ಏನು ಹೇಳಿದ್ರು, ನಾವಿಬ್ಬರು ನಮಗಿಬ್ಬರು ಅನ್ನುವಂಥದ್ದು ಏನು ಹೇಳಿದ್ರಲ್ಲ, ಇದರಿಂದ ಸ್ಪಷ್ಟವಾಗಿ ಆಗ್ತಾ ಇದೆ. ನನಗನ್ಸುತ್ತೆ ಈ ದೇಶದ ಪ್ರಧಾನಿ ಆಗಿರುವಂಥ ಮೋದಿಯವರು ಮೋಸ್ಟ್ ಸೆಲ್ಫಿಶ್ ಪಾಲಿಟಿಷಿಯನ್ ಆಗಿದ್ದಾರೆ. ಅರೆ, ಮೋದಿಯವರು ಹೆಸರಿಟ್ಕೋಬೇಕು ಅನ್ನಾಗಿದ್ರೆ ಒಂದು ಹೊಸದಾಗಿ ಕಟ್ಟಡ ಕಟ್ಟಿ ಒಂದು ಇನ್ನೊಂದು ಸ್ಟೇಡಿಯಂ ಕಟ್ಟಿ ಮಾಡ್ಬೋದಾಗಿತ್ತು. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಇದರಂಥ ನೋವಿನ ಸಂಗತಿ ಪ್ರತಿಯೊಬ್ಬ ಈ ದೇಶದ ಪ್ರಜಾಪ್ರಭುತ್ವವಾದಿಗಳು, ಈ ದೇಶದ ಬದ್ಧತೆ ಇರುವಂಥವ್ರು ಎಲ್ಲರೂ ಸಹ ನೋವನ್ನು ಅನುಭವಿಸ್ತಕ್ಕಂಥ ಈ ಸಂಗತಿ. ಇದನ್ನು ಅತ್ಯಂತ ಕಠಿಣ ಶಬ್ದಗಳಿಂದ ಇದನ್ನು ಕಂಡಮ್ ಮಾಡಲಿಕ್ಕೆ ಬಯಸ್ತೇನೆ. ಏನಾದರೂ ಸಹ ಮೋದಿಯವರಿಗೆ ಮತ್ತು ಬಿ ಜೆ ಪಿನವರಿಗೆ ಸ್ವಲ್ಪನಾದರೂ ಸಹ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ಗೌರವ ಇದ್ದರೆ, ವಲ್ಲಭಾಯ್ ಪಟೇಲ್ರವರ ಬಗ್ಗೆ ಸ್ವಲ್ಪನಾದರೂ ಗೌರವ ಇದ್ದರೆ, ಕೂಡಲೇ ಮೋದಿ ಇದಕ್ಕೆ ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು. ಅಷ್ಟೇ ಅಲ್ಲ, ಮೋದಿಯವರೇ ಹೇಳಬೇಕು, ಎಸ್, ಇದು ನನ್ನ ಹೆಸರಿನಲ್ಲಿ ಇರಬಾರ್ದು, ವಲ್ಲಭಾಯ್ ಪಟೇಲ್ರ ಹೆಸರಿನಲ್ಲೇ ಇದು ಕಂಟಿನ್ಯೂ ಆಗಬೇಕು ಅಂತೇಳಿ ಹೇಳುವಂಥ ಆ ಸ್ಟೇಟ್ಸ್ಮನ್ಶಿಪ್ಪನ್ನು ಏನಾದರೂ ಇದ್ದರೆ ತೋರಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಇವತ್ತು ಮಾನ್ಯ ಮೋದಿಯವರು, ನಾನು ಪಾರ್ಲಿಮೆಂಟ್ನಲ್ಲಿ ಅವರಿಗೆ ಹೇಳಿದ್ದೆ, ಮುಖಕ್ಕೆ ಹೇಳಿದ್ದೆ, ನೀವೊಬ್ಬ ಆಧುನಿಕ ದುರ್ಯೋಧನ ಅಂತೇಳಿ. ದುರಹಂಕಾರದ ಪರಮಾವಧಿ ಇದೆ. ಅರೆ, ದೇಶದಲ್ಲಿ ಇವತ್ತು ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಅಧಿಕಾರಕ್ಕೆ ಬರಬೇಕಾದ್ರೆ ಇದೇ ಮೋದಿಯವರು 2014ರಲ್ಲಿ ನನಗೆ 100 ದಿವಸ ಅಧಿಕಾರ ಕೊಡಿ, ನಾನು ಎಲ್ಲವನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ, 100 ದಿವಸದಲ್ಲಿ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಿಸ್ತೇವೆ, ಕಡಿಮೆ ಮಾಡ್ತೇವೆ, ಗಿವ್ ಮಿ 100 ಡೇಸ್ ಟೈಮ್, 100 ಡೇಸ್ ಅಧಿಕಾರ ಕೊಡಿ ಅಂತ ಕೇಳಿದಂಥ ಮೋದಿಯವರು. ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ಕ್ರೂಡ್ ಆಯಿಲ್ನ ಬ್ಯಾರೆಲ್ ಬೆಲೆ, ಡೀಸೆಲ್ ಪೆಟ್ರೋಲ್ನ ಕ್ರೂಡ್ ಆಯಿಲ್ನ ಬೆಲೆ ಒಂದು ಹಂತದಲ್ಲಿ $139, ಸರ್ವೇ ಸಾಮಾನ್ಯವಾಗಿ $119ರಿಂದ $120 ಇತ್ತು. ಒಂದು ಹಂತದಲ್ಲಿ ಮಾತ್ರ $139. ಡಾಕ್ಟರ್ ಮನಮೋಹನ್ ಸಿಂಗ್ರವರು 2013-14ರಲ್ಲಿ ಅಧಿಕಾರದಲ್ಲಿ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಎದ್ದು ಸಹ 70 ದಾಟಿರಲಿಲ್ಲ. ಆದರೆ ಇವತ್ತು 100ರ ಗಡಿ, ರಾಜಸ್ಥಾನ್ ಇನ್ನಿತರ ಭಾಗಗಳಲ್ಲಿ 100ರ ಗಡಿ ದಾಟಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ 96-97 ರೂಪಾಯಿಗೆ ಹೋಗಿದೆ ಡೀಸೆಲ್ ಪೆಟ್ರೋಲ್. 8 ರೂಪಾಯಿ ಕಡಿಮೆ ಡೀಸೆಲ್ ಇದೆ. ಗ್ಯಾಸು ಒಂದೇ ತಿಂಗಳಲ್ಲಿ ಒಂದು ಸಾರಿ 50 ರೂಪಾಯಿ, ಒಂದು ಸಾರಿ 25 ರೂಪಾಯಿ, ಒಂದು ಸಾರಿ 25 ರೂಪಾಯಿ, 100 ರೂಪೀಸ್ ಸಬ್ಸಿಡಿ ನಿಲ್ಲಿಸಿದ್ದಾರೆ ಗ್ಯಾಸ್ಗೆ. ಯಾವಾಗ 375 ರೂಪಾಯಿ ಇದ್ದಾಗ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಈ ಬೀದಿಗೆ ಇಳಿದು ಹೋರಾಟ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು 800 ರೂಪಾಯಿ, 795 ರೂಪಾಯಿನೋ ಇದೆ, ಟ್ರಾನ್ಸ್ಪೋರ್ಟು ಅದು ಇದು ಸೇರಿದೆ 800 ಚಿಲ್ಲರೆ ಇದೆ. ಏನು ಹೇಳ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು? ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಬೇಳೆಕಾಳುಗಳಿರ್ಬೋದು, ಇವೆಲ್ಲವೂ ಸಹ ಎಣ್ಣೆ 80 ರೂಪಾಯಿ ಇರುವಂಥದ್ದು 160 ರೂಪಾಯಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ನಾನು ನಿಮಗೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವರ ಅಧಿಕಾರಕ್ಕೆ ಬರಬೇಕಾದ್ರೆ ನಾನು ಹೇಳಿದಾಗೆ $139 ಇತ್ತು. ಆದರೆ ಇವತ್ತು ಅದೇ ಡೀಸೆಲ್, ಅದೇ ಕ್ರೂಡ್ ಆಯಿಲ್ ಇವತ್ತು $60 ಆಸುಪಾಸಿನಲ್ಲಿದೆ, $60 ಆಸುಪಾಸಿನಲ್ಲಿದೆ. ಕಳೆದ 4-5 ವರ್ಷಗಳ ಕಾಲ $35, $38, $39, $40 ಇವತ್ತು $60 ಇರಬೇಕಾದ್ರೆ ಬಹುಶಃ ಇವತ್ತು ಬೇಸ್ ವ್ಯಾಲ್ಯೂ ಏನಿದೆ, ಆಕ್ಚುಯಲ್ ಪ್ರೈಸ್ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪೆಟ್ರೋಲ್ನ ಬೆಲೆ 39.98 ಪೈಸೆ, 39 ರೂಪಾಯಿ, 29 ರೂಪಾಯಿ 29 rupees 98 ಪೈಸಾ. ಡೀಸೆಲ್ದು 31.3 ಪೈಸಾ, ಸ್ವಲ್ಪ ಹೆಚ್ಚು ಕಡಿಮೆ 1 ಪೈಸಾ 2 ಪೈಸಾ. ಇದರ ಮೇಲೆ 2014ರಲ್ಲಿ ಕೇಂದ್ರ ಸರ್ಕಾರದ ಎಕ್ಸೈಸ್ ಟ್ಯಾಕ್ಸ್ ಇದ್ದಿದ್ದು, ಪೆಟ್ರೋಲ್ ಮೇಲೆ ಇದ್ದಂಥದ್ದು $9.21, $9.21. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಕ್ಸೈಸ್ ಟ್ಯಾಕ್ಸ್ ಇರುವಂಥದ್ದು $32.98 ಪರ್ ಲೀಟರ್, 32.98. ಅದರ ಜೊತೆಗೆ ರಾಜ್ಯ ಸರ್ಕಾರದ ಟ್ಯಾಕ್ಸ್ $22.03. ಹಾಗೆ ಈ ಟ್ರಾನ್ಸ್ಪೋರ್ಟು ಮತ್ತು ಕಮಿಷನ್ $3.42. ಇದು ಪೆಟ್ರೋಲಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಡೀಸೆಲ್ಗೆ ಸಂಬಂಧಪಟ್ಟ ಹಾಗೆ ಡೀಸೆಲ್ ಬೇಸ್ ವ್ಯಾಲ್ಯೂ, ಅದರ ಆ್ಯಕ್ಚುಯಲ್ ಪ್ರೈಸ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂದು $31.03. 2014ರಲ್ಲಿ ಇದ್ದಂಥ ಕೇಂದ್ರ ಸರ್ಕಾರದ ಟ್ಯಾಕ್ಸ್ $3.45, $3.45 ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್ ಕೇಂದ್ರ ಸರ್ಕಾರ. ಈಗ 2021ರಲ್ಲಿ $31.83, $31.83. ರಾಜ್ಯ ಸರ್ಕಾರದ್ದು $15.09. ಹಾಗೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮಿಷನ್ ಚಾರ್ಜಸ್ಸು $2.39. ಇದರ ಪರಿಣಾಮ ರಾಜ್ಯದಲ್ಲಿ ಸುಮಾರು ಒಂದು ಕಡೆ ಪೆಟ್ರೋಲಿಂದು 96-97 ಹೋಗಿದೆ, ಡೀಸೆಲ್ದು 86-88 ರೂಪೀಸ್ಗೆ ಹೋಗಿದೆ. ಯಾವಾಗ 2014ರಲ್ಲಿ ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸ್ ಸಿಗ್ತಾ ಇದ್ದುದು ಕೇಂದ್ರ ಸರ್ಕಾರಕ್ಕೆ, ನಮ್ಮ ರಾಜ್ಯದಲ್ಲಿ ಸುಮಾರು 171 ಕೋಟಿ, 171 crores, 62 lakhs 40,000 ಲೀಟರ್ಸ್ ಆಫ್ ಪೆಟ್ರೋಲ್ ಉಪಯೋಗ ಆಗ್ತಾ ಇತ್ತು ನಮ್ಮ ರಾಜ್ಯದಲ್ಲಿ. 171 ಕೋಟಿ. ಅದರ ಮೇಲೆ ಏನು ಎಕ್ಸೈಸ್ ಟ್ಯಾಕ್ಸ್ ಇತ್ತು $9.21. ಇದರ ಪ್ರಕಾರ ರಾಜ್ಯದಿಂದ ಸಂಗ್ರಹ ಆಗ್ತಾ ಇದ್ದುದು 1580 ಕೋಟಿ, 1580 ಕೋಟಿ 66 ಲಕ್ಷ ಎಕ್ಸೈಸ್ ಟ್ಯಾಕ್ಸ್. ಅದೇ ರೀತಿ 570.54 ಕೋಟಿ ಲೀಟರ್ಸ್, 540.54 ಲಕ್ಷ ಲೀಟರ್ ಡೀಸೆಲ್ ವೆಚ್ಚ ಆಗ್ತಾ ಇತ್ತು ನಮ್ಮ ರಾಜ್ಯದಲ್ಲಿ. ಅದರ ಮೇಲೆ ಇದ್ದಂಥ $3.45 ಏನು ಟ್ಯಾಕ್ಸ್ ಇತ್ತು ಕೇಂದ್ರ ಸರ್ಕಾರದ್ದು, ಅದರ ಪರಿಣಾಮವಾಗಿ
ಸಂಗ್ರಹ ಆಗುತ್ತಾ ಇದ್ದಿದ್ದು 1968.39 ಕೋಟಿ. 1968 ಕೋಟಿ 39 ಲಕ್ಷ. ಅಂದರೆ ಒಟ್ಟಾರೆ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಮೇಲೆ $3,298 ಕೋಟಿ. ಇವೆರಡು ಆ್ಯಡ್ ಮಾಡಿದ್ರೆ ಬರೋವಂಥದ್ದು ಟ್ಯಾಕ್ಸ್. ಟ್ಯಾಕ್ಸ್. ಅದೇ ಇವತ್ತು 3,549 ಎರಡು ಸೇರಿದ್ರೆ. ಆದರೆ ಇವತ್ತು ಏನು ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ರಾಜ್ಯದ 1ರಿಂದಾನೇ 36,000 ಕೋಟಿ 36,000 ಕೋಟಿ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಮೇಲೆ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ನೀವು ಲೆಕ್ಕ ಹಾಕ್ಕೊಂಡ್ರೆ $2.5 ಲಕ್ಷ ಕೋಟಿಯಷ್ಟು ರಾಜ್ಯದಿಂದ ಟ್ಯಾಕ್ಸ್ ಹೋಗ್ತಾ ಇದೆ. ಅದರಲ್ಲಿ 1 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಕರ್ನಾಟಕ ರಾಜ್ಯದ ಜನ ಕೇಂದ್ರಕ್ಕೆ ಕೊಡ್ತಾ ಇರುವಂಥದ್ದು. 1 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್. $83,000 ಕೋಟಿ GST. 36,000 ಕೋಟಿ ಪೆಟ್ರೋಲ್ ಅಂಡ್ ಡೀಸೆಲ್ ಮೇಲೆ ಟ್ಯಾಕ್ಸ್. 17,500 ಕೋಟಿ ಕಸ್ಟಮ್ಸ್ ಡ್ಯೂಟಿ. ಈ ಯಾವ IT-ನಲ್ಲಿ ಏನು ಎಕ್ಸ್ಪೋರ್ಟ್ ಆಗುತ್ತೆ ಅದನ್ನು ಬಿಟ್ಟು, ಆಮೇಲೆ ಏರೋಪ್ಲೇನ್ಗಳಿಗೆ ಬಳಸುವಂಥ ಪೆಟ್ರೋಲ್ ಇದನ್ನು ಬಿಟ್ಟು, ಆದರೆ 2.5 ಲಕ್ಷ ಕೋಟಿ ಇವತ್ತೇನು ರಾಜ್ಯದಿಂದ ಟ್ಯಾಕ್ಸ್ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ನಮಗೆ ಕೊಡಬೇಕಾಗಿರುವಂಥದ್ದು ಸುಮಾರು ಅದೇ ಸೇಮ್ ಪ್ರಪೋರ್ಷನೇಟ್ ಆಗಿ ಕೊಡಬೇಕಾಗಿತ್ತು. ಈ ವರ್ಷ ನಮ್ಮ ರಾಜ್ಯಕ್ಕೆ ಬಂದಿರುವಂಥದ್ದು ಕೇವಲ 31,000 ಕೋಟಿ. 2.5 ಲಕ್ಷ ಕೋಟಿ ಕರ್ನಾಟಕದ ಯಾರು ಸಿಟಿಸನ್ಸ್ ಇದ್ದಾರೆ, ನಾವು ಕೊಟ್ಟಂತ ಟ್ಯಾಕ್ಸು 2.5 ಲಕ್ಷ ಕೋಟಿ. ಇನ್ ಟರ್ನ್ ನಮಗೆ ಬಂದಿರುವಂಥದ್ದು ಕೇವಲ 31,000 ಕೋಟಿ. ಅಂದರೆ ನಾನು 2-3 ಉದಾಹರಣೆಗಳನ್ನು ಕೊಟ್ಟು ಹೇಗೆ ವಲ್ಲಭಭಾಯ್ ಪಟೇಲರ ಹೆಸರನ್ನು ಬಳಸಿಕೊಂಡು ಹೇಗೆ ಅಪಮಾನ ಮಾಡಿದ್ದಾರೆ. ಎರಡನೇದು, ಚುನಾವಣೆಯ ಸಂದರ್ಭದಲ್ಲಿ ವಾಗ್ದಾನಗಳನ್ನು ನೀಡಿ ಬೆಲೆಗಳನ್ನು ನಿಯಂತ್ರಿಸಲಿಕ್ಕೆ ಆಗದೆ, ಇವತ್ತು ಇನ್ಫ್ಯಾಕ್ಟ್ ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಇತ್ತು, ಇವತ್ತು ಅವರು ಹೇಳ್ತಾರೆ. ಇನ್ಫ್ಯಾಕ್ಟ್ ನೆನ್ನೆ ತಾನೇ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಹೇಳಿದ್ದಾರೆ ಬೆಲೆಗಳನ್ನು ನಿಯಂತ್ರಿಸಲಿಲ್ಲ ಅಂತ ಹೇಳಿದ್ರೆ ದೇಶದಲ್ಲಿ ಆರ್ಥಿಕ ದಿವಾಳಿತನಕ್ಕೆ ನಾಂದಿ ಆದೀತು ಅನ್ನೋಂಥ ಎಚ್ಚರಿಕೆಯನ್ನು ಸಹ ಅವರೇ ಹೇಳಿದ್ದಾರೆ, ನಾನು ಹೇಳಿರುವಂಥದ್ದಲ್ಲ. ಸೊ ಎರಡನೇದು, ರಾಜ್ಯಕ್ಕೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ನಮ್ಮ ಇಷ್ಟೆಲ್ಲ ಟ್ಯಾಕ್ಸನ್ನು ತೆಗೆದುಕೊಂಡ್ರು ಸಹ. ಹಾಗಾಗಿ ನಾನು ಹೇಳಿದೆ, ಮಿಸ್ಟರ್ ಮೋದಿ ಅತ್ಯಂತ ಸುಳ್ಳುಗಾರ, ಅತ್ಯಂತ ಸಮಯ ಸಾಧಕ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾರೆ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ಮೊದಲನೇದು, ಸ್ವತಂತ್ರ ಸೇನಾನಿಗೆ ಮಾಡಿರುವಂಥ ಅಪಮಾನಕ್ಕೆ ಜನರ ಕ್ಷಮೆಯನ್ನು ಕೇಳಬೇಕು, ಮತ್ತು ಅದನ್ನು ಮತ್ತೆ ಆ ಹೆಸರನ್ನು ಮುಂದುವರಿಸಬೇಕು. ಎರಡನೇದು, ಇವತ್ತೇನು ಇಂಟರ್ನ್ಯಾಷನಲ್ ಮಾರ್ಕೆಟಿನ ಡೀಸೆಲ್, ಪೆಟ್ರೋಲ್, ಕ್ರೂಡ್ ಆಯಿಲ್ನ ಬೆಲೆ ಏನಿದೆ ಅದನ್ನು ಜನರಿಗೆ ಪಾಸ್ ಆನ್ ಮಾಡುವಂಥ ಕೆಲಸ ಮಾಡಬೇಕು. ಮೂರನೇದು, ರಾಜ್ಯದ ಏನು ಆದಾಯವನ್ನು ತೆಗೆದುಕೊಳ್ತಾ ಇದ್ದೀರಿ
ಅದಕ್ಕೆ ಸಮಾನವಾಗಿ ಸುಮಾರು 40-45% ಅಷ್ಟು ನಮಗೆ ವಾಪಸ್ ಕೊಡ್ತಕ್ಕಂಥದ್ದೇನಿದೆ ಅದನ್ನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಏನು ನಿಜವಾದಂಥ ವಾರಿಯರ್ಸ್ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ರೈತರು. ಹೇಗೆ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಈಗ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದ ರೂವಾರಿಗಳು ಯಾರಾದರೂ ಇದ್ದರೆ ಈ ದೇಶದ ರೈತರು. ರೈತರ ಮತ್ತು ಜನಸಾಮಾನ್ಯರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡುವಂಥದ್ದು ಸೂಕ್ತ ಅಲ್ಲ. ಯಾವ ಮೋದಿಯವರು ಲೋಕಪಾಲ್ ವ್ಯವಸ್ಥೆಯ ಸಂದರ್ಭದಲ್ಲಿ ಲೋಕಪಾಲ್ ವ್ಯವಸ್ಥೆ ಬೇಕು ಅಂತೇಳಿ ಅಥವಾ 2G ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ, ಕಲ್ಲಿದ್ದಲು ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಹೋರಾಟ ಮಾಡಿದಂಥ BJPನವರು ಮತ್ತು ಮೋದಿಯವರು ಅವತ್ತು ಯಾವ ಜೀವಿಗಳು ಅಂಥೇಳಿ ಅವರಿಗೆ ಗೊತ್ತಿರಲಿಲ್ಲ. ಈಗ ಯಾವ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ತಕ್ಷಣ ಅವರಿಗೆ ಒಂದು ಹೊಸ ಕಾಯಿನ್ ಮಾಡಿದ್ರು, ಆಂದೋಲನ ಜೀವಿಗಳು ಅಂತೇಳಿ. ನೀವು ಹೋರಾಟ ಮಾಡಿದ್ರಲ್ಲ ಮಿಸ್ಟರ್ ಮೋದಿ, ಲೋಕಪಾಲ್ ವ್ಯವಸ್ಥೆ ಬೇಕು ಅಂತೇಳಿ 2G ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಕಲ್ಲಿದ್ದಲು ಹಗರಣದ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ನಿಮ್ಮನ್ನು ಯಾವ ಜೀವಿಗಳಂತ ಕರಿಬೇಕು? ನನಗೆ ಜನ ಇವತ್ತು ಹೇಳ್ತಾ ಇದ್ದಾರೆ, ಈ ಬೆಲೆ ಏರಿಕೆಯ ಮೂಲಕ ಜನಸಾಮಾನ್ಯರ ರಕ್ತ ಏರ್ತಾ ಇದ್ದಾರಲ್ಲ, ನನಗೆ ಅನಿಸುತ್ತೆ ಈ ದೇಶದಲ್ಲಿ ಇವತ್ತು ಈ ಮಲ್ನಾಡಿನಲ್ಲಿ ಜಿಗಣೆ ಅಂತ ಹೇಳಿ ಒಂದಿರುತ್ತೆ. ಜಿಗಣೆ ಅದು ಕಚ್ಕೊಂಡ್ರೆ ಬಿಡೋದೇ ಇಲ್ಲ, ರಕ್ತ ಇರುತ್ತೆ. ಸೊ ನನಗೆ ಈ ದೇಶದಲ್ಲಿ ಹೊಸ ತಳಿಯ ಜಿಗಣೆ ಜೀವಿಗಳು ಪ್ರಾರಂಭ ಆಗಿದ್ದಾವೆ. ಜನಸಾಮಾನ್ಯರ ರಕ್ತ ಇರತಕ್ಕಂಥ ಹೊಸ ತಳಿಯ ಜಿಗಣೆ ಜೀವಿಗಳು ಇವತ್ತು ಮೋದಿಯವರ BJP ಅವರ ಸರ್ ಯಾರೆಲ್ಲ ಈ ಬೆಲೆ ಏರಿಕೆಗೆ ಕಾರಣ ಆಗಿದ್ದಾರೋ ಅವರೆಲ್ಲ ಹೊಸ ತಳಿಗಳೇ. ಅರೆ ನಾನು ಅದನ್ನು ಹೇಳ್ತಾ ಇದ್ದೀನಲ್ಲ, BJP ಅವರ ಮೋದಿಯವರ ನೋಡಿ ಇದಕ್ಕೆ ಯಾರೆಲ್ಲ ಕಾರಣ ಆಗಿದ್ದಾರೆ, ಯಾರು ಸರ್ಕಾರ ನಡೆಸ್ತಾ ಇರೋವಂಥವ್ರು. ರಕ್ತ ಇರುವಂತ ಹೊಸ ತಳಿಯ ಜಿಗಣೆ ಜೀವಿಗಳು ಈ ದೇಶದಲ್ಲಿ ಇವತ್ತು ಹುಟ್ಟುಕೊಂಡಿದ್ದಾವೆ. ಈ ಹೊಸ ತಳಿಯ ಜಿಗಣೆ ಜೀವಿಗಳನ್ನು ಅವಸಾನದ ಅಂಚಿಗೆ ತೆಗೆದುಕೊಂಡು ಹೋಗದ ಇದ್ರೆ ಈ ದೇಶದ ವ್ಯವಸ್ಥೆ, ಈ ರಾಜ್ಯದ ವ್ಯವಸ್ಥೆ ಉಳಿಯಲಿಕ್ಕೆ ಕಷ್ಟ ಇದೆ. ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಈ ಹೊಸ ತಳಿ ಜಿಗಣೆ ಜೀವಿಗಳೇನಿದ್ದಾವೆ ಇದರ ವಿರುದ್ಧ ಜನಸಾಮಾನ್ಯರು, ರೈತರು ಮತ್ತು ವಿದ್ಯಾರ್ಥಿಗಳು, ಯುವಕರು ಎಚ್ಚರಿಕೆಯಿಂದ ಇರಬೇಕು. ಈ ಹೊಸ ತಳಿಯ ಜಿಗಣಿ ಜೀವಿಗಳನ್ನು ಅವಸಾನದ ಅಂಚಿಗೆ ತಳ್ಳತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ದೇಶದಲ್ಲಿ ಆದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ, ಜನರ ಬದುಕು ಹಸನಾಗಲಿಕ್ಕೆ ಸಾಧ್ಯ, ಭ್ರಷ್ಟಾಚಾರ ಬೆಲೆ ಏರಿಕೆ ತಡಿಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ಜನ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಸಮಸ್ತ ಭಾರತೀಯರಲ್ಲಿ ಮತ್ತು ಕರ್ನಾಟಕದ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.